ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ದರಾ ವಿಡಿಯೋ ಒಳಗೆ ಅಂದರೆ ಎಲ್ಲ ವಿಡಿಯೋ ಒಳಗೆ ಏನು ಹೇಳ್ತಿರ್ತೀನಿ, ಒಂದು ಹೊಸ ರೆಸಿಪಿ ತೊಗೊಂಬಂದೀನಿ ಅಂತ ಹೇಳ್ತಿರ್ತೀನಿ. ಆದರೆ ಇವತ್ತು ನಾನು ಹೇಳಿಕತ್ತೇನೆ, ಇದು ಬಹಳ ಹಳೆ ರೆಸಿಪಿ ರೀ. ನಮ್ಮ ಅಜ್ಜಿ ಭಾಳ ಮಾಡ್ತಿದ್ಲು ರೀ ಇದನ್ನು. ಮಸ್ತ್ ಆಗ್ತೈತೆ ರೀ. ಅಜ್ಜಿ ಕೈ ಒಳಗಿಂದಂತೂ ರುಚಿನೇ ಬೇರೆ ಇರ್ತದೆ. ಇಡ್ಲಿ ಒಲಿ ಮೇಲೆ ಮಾಡ್ತಿದ್ಲು ರೀ, ಭಾರಿ ಮಸ್ತ್ ಆಗ್ತಿತ್ತು. ಆಕಿನೇ ಹೇಳಿದ್ದು ಈ ರೆಸಿಪಿ ಮಾಡಿ ತೋರಿಸಿ ಎಲ್ಲರಿಗೂ, ಮಸ್ತ್ ಆಗ್ತದ, ಎಲ್ಲರೂ ನೋಡಿ ಅವರು ಕಲೀಲಿ ಅಂತೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಈ ರೀತಿ ಹಾಗಲಕಾಯಿ ಇತ್ತು, ಅದನ್ನ ಅರ್ಧ ಹೆಚ್ಚಿ ಈ ರೀತಿ ಗಾಲಿ ಗಾಲಿಯಾಗಿ ಹೆಚ್ಚಿ ಇಟ್ಕೊಂಡ್ಬಿಟ್ಟಿನಂತ. ಸ್ವಲ್ಪ ತೆಳ್ಳಗೆ ಹೆಚ್ಚಬೇಕ್ರಿ, ಭಾಳ ತೆಳ್ಳಗು ಬೇಡ, ಭಾಳ ದಪ್ಪನೂ ಬೇಡ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ, ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದೆ, 1 ಸ್ಪೂನ್ ಅಷ್ಟು ಮೊಸರು ಹಾಕಿದೆ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಚಂದಾಗಿ ಕಲಸೋಣ ಅಂತ ಇದನ್ನು. ಇದೊಂದು 4 ಕಾಳು ನೀರು ಹಾಕಿದ್ದೀರಿ. ಮಜ್ಜಿಗೆ ಹಾಕ್ಬೇಕು ಇದಕ್ಕೆ. ಆದ್ರೆ ಮೊಸರು ಇತ್ತಂತೇಳಿ ಅದನ್ನೇ ಒಂಚೂರು ಹಾಕಿದೆ, ಒಂಚೂರು ನೀರು ಹಾಕಿ ಇಟ್ಟೆ. ಈಗ ನೋಡ್ರಿ ಒಂದು 15-20 ನಿಮಿಷ ಬಿಟ್ಬಿಟ್ಟಿದ್ದೆ. ಈಗ ಅದ್ರದ್ದು ನೀರು ಬಿಡ್ತದ ನೋಡ್ರಿ ಹೆಂಗೆ. ಯಾಕಂದ್ರೆ ಉಪ್ಪು ಮತ್ತು ಮೊಸರು ಅಂದ್ರೆ ಹುಳಿ, ಉಪ್ಪು ಹುಳಿ ಸೇರಿದ್ದಕ್ಕೆ ಸ್ವಲ್ಪ ನೀರು ಬಿಡ್ತದೆ. ಈಗ ಒಂದು ಪಾತ್ರೆ ಕಾಯ್ಲಿಕ್ಕೆ ಇಟ್ಟೆ. ದಪ್ಪ ನೀರು ತೊಗೋಬೇಕ್ರಿ ನಾವು. ಕಡಾಯಿ ಪಾತ್ರೆ ಏನೇ ಆದರೂ ಅದ್ರೊಳಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದೆ. ಯಾಕಂದ್ರೆ ಕಷ್ಟಪಡೋ ಭಾಳ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಬೆಣ್ಣೆ ಮುಂದಿರ್ಬೇಕು. 3 ಸ್ಪೂನ್ ಒಗ್ಗರಣೆ ಹಾಕಿದೆ. ಈಗ ಇದೇನು ಹಾಗಲಕಾಯಿ ಅದಲ್ಲ, ರಸ ಹಿಂಡಿ ಹಾಕೋಣಂತ. ಹಂಗೆ ಹಾಕೋದು ಬೇಡ, ಸ್ವಲ್ಪ ಹಿಂಡಿ ಹಾಕಿದ್ರೆ ಕೈ ಅಂಶ ಕಮ್ಮಿ ಆಗ್ತದೆ. ಸೊ ಒಂದು ಲೇಯರ್ ಗತ್ತೆ, ಈಗ ಬಿರಿಯಾನಿ ಮಾಡೋ ಮುಂದೆ ಹೆಂಗೆ ಒಂದು ಲೇಯರ್ ಹಾಕ್ತೀವಲ್ಲ ಆ ರೀತಿ ಫುಲ್ ಹಾಗಲಕಾಯಿ ಏನು ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಲಿಕ್ಕತ್ತೀನಿ. ರಸ ನೋಡ್ರಿ ಉಳ್ದದ. ಅದನ್ನು ಬೇರೆ ನೀವು ಎದಕ್ಕಾದ್ರೂ ಯೂಸ್ ಮಾಡ್ಬೋದು, ಅಂದ್ರೆ ಹಂಗೆ ಕುಡಿಯೋದು ಇತ್ತಂದ್ರೆ. ಇಲ್ಲ ಅಂದ್ರೆ ಬೇಡ, ಬಿಟ್ಬಿಡ್ರಿ. ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಇನ್ನೊಂಚೂರು ಉಪ್ಪು ಹಾಕಿದೆ. ಆಮೇಲೆ ಹಸಿ ಕೊಬ್ಬರಿ ಹಾಕಿದಿರಿ, 1 ಮುಷ್ಟಿ ಹಸಿ ಕೊಬ್ಬರಿ ಹಾಕಿದೆ. ಹುಣಸೆ ಹಣ್ಣು ಹಾಕೇನ್ರಿ, ಒಂದು 6-7 ಹುಣಸೆ ಹಣ್ಣು ಎಳೆ ಇತ್ತು, ಅದನ್ನ ಹಾಕೀನಿ. ಎಷ್ಟು ಹುಣಸೆ ಹಣ್ಣು ಇರ್ತದಲ್ಲ ಅದ್ರ 3 ಪಟ್ಟು ಬೆಲ್ಲ ಹಾಕಿನಿ. ಅರಿಶಿನ ಪುಡಿ ಹಾಕಿದೆ, ರುಚಿಗೆ ತಕ್ಕಷ್ಟು ಹಾಕ್ತಾ ಹೋಗೋದ್ರಿ. ಖಾರ ಪುಡಿ ಹಾಕಿದೇನ್ರಿ, 2-3 ಸ್ಪೂನ್ ಅಷ್ಟು. ಆಮೇಲೆ ಹವಿಜ ಪುಡಿ ಅಥವಾ ಮಸಾಲೆ ಪುಡಿ ಯಾವ್ದಾದ್ರು ಹಾಕ್ಬೋದು. ನನ್ನ ಹತ್ರ ಮಸಾಲೆ ಪುಡಿ ಇರ್ತದ, ನಾ ಅದನ್ನ ಹಾಕೀನಿ. ಅದರ ಮೇಲೆ ಶೇಂಗಾ ಪುಡಿ ಹಾಕೇನ್ರಿ. ನಾ ಒಂದು ಸ್ವಲ್ಪನೂ ಕೈ ಆಡಿಸ್ತಾ ಇಲ್ಲ ನೋಡ್ರಿ ಇದ್ರೊಳಗೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಒಮ್ಮೆ ಹಾಕಿ ಮುಚ್ಚಿಟ್ಬಿಡುದ್ರಿ ಇದನ್ನ. ಹಿಂಗ್ ಹಾಕ್ಲಿಕ್ಕತ್ತೇನೆ ನೋಡ್ರಿ. ಇದಕ್ಕೆ ಮೇಲೆ ರುಚಿಗೆ ತಕ್ಕಷ್ಟು ಹಾಕೋದ್ರಿ, ಬೇಕಂದ್ರೆ ಮತ್ತೆ ಹಾಕೋಬಹುದು. ಕೊತ್ತಂಬರಿ ಒಂದ್ ಸ್ವಲ್ಪ ಹಾಕಿದೆ, ಕರಿಬೇವು ಒಂದ್ ಸ್ವಲ್ಪ ಹಾಕಿದೆ, ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕಿದೆ. ಯಾಕಂದ್ರೆ ಡ್ರೈ ಇತ್ತದ. ಸೊ ಮೇಲೆ ನೀರ್ ಹಾಕಿನಿ. ಎಷ್ಟು ನೀರ್ ಹಾಕಿನಿ ಅನ್ನೋದು ನೋಡ್ರಿ ಇಲ್ಲಿ ಬಾಜುಕ ನಿಮಗ ಒಂದ್ ಸ್ವಲ್ಪ ಕುದಿಯೋದು ಕಾಣ್ಲಿಕ್ಕತ್ತದ. ಬಹಳ ನೀರು ಇರಬಾರ್ದು, ಬಹಳ ಇದನ್ನು ಒಣಾನು ಇರಬಾರ್ದು. ನೋಡ್ರಿ ಒಂದು 10-15 ನಿಮಿಷ ಸಣ್ಣ ಉರಿ ಒಳಗೆ ಇಡ್ಬೇಕ್ರಿ. ಒಟ್ಟೆ ಜೋರ್ ಇಡಬಾರ್ದು ಇದು ಪಲ್ಯ. ಸಣ್ಣ ಉರಿ ಒಳಗಿಟ್ಟು ಮುಚ್ಚಿಟ್ಬಿಡುದ್ರಿ ಇದನ್ನ ಗಟ್ಟಿ. ನಂದಲ್ಲ ಅಂತ ಬಿಟ್ಬಿಡುದ್ರಿ ಇದನ್ನ. ಆಮೇಲೆ ವಾಸನೆ ಬರ್ತದ್ರಿ ನಿಮಗೆ, ಘಮ ಘಮ ಪಲ್ಯ ವಾಸನೆ. ಆ ಹೊತ್ತಿಗೆ ತೆಗೆದು ಚೆಕ್ ಮಾಡಿದ್ರೆ ಬೆಂದಿರ್ತದ. ಅಕಸ್ಮಾತ್ ಬೆಂದಿದ್ದಿಲ್ಲ ಅಂದ್ರೆ ಅವಾಗ ಒಂಚೂರು ನೀರ್ ಬೇಕಾದ್ರೆ ನೀವು ಹಾಕ್ಬೋದು. ಈಗ ನನ್ಗೆ ಇದು ಬೆಂದಿತ್ತು ಪಲ್ಯ. ನಾನು ಒಮ್ಮೆ ಚೆಕ್ ಮಾಡ್ತೇನೆ ಬೆಂದದೋ ಇಲ್ಲೋ ಅಂತ. ಯಾಕಂದ್ರೆ ನಾನು ಈ ರೀತಿ ಪಲ್ಯ ಮಾಡಿದ್ದಿಲ್ರಿ. ಇದು ನಮ್ಮ ಅಜ್ಜಿ ಹೇಳ್ಯಾಳ, ಈ ಟೈಪ್ ಮಾಡ ಮಸ್ತ್ ಆಗ್ತದ ನೋಡು. ಯಾರು ತಿನ್ನಂಗಿಲ್ಲ ಅಂತಾರಲ್ಲ ಅವರು ಕೂಡ ತಿಂತಾರಂತ. ಯಾರಿಗೆ ಸೇರುದಿಲ್ಲಲ್ಲ ಹಾಗಲಕಾಯಿ ಅವರು ಕೂಡ ಇಷ್ಟಪಟ್ಟು ತಿಂತಾರಂತ. ಸೊ ಮಾಡೇನ್ ನೋಡ್ರಿ ಫ್ರೆಂಡ್ಸ್, ಹೆಂಗಾಗ್ಯದ ಹೇಳ್ರಿ. ಯಾವಾಗ್ಲೂ ಹೊಸ ಅಡುಗೆ ನಿಮಗೆ ಹಾಕ್ತೀನಿ ಅಂತ ಹೇಳ್ತಿರ್ತೀನಿ. ಆದ್ರೆ ಇವತ್ತು ನಾನು ಬಹಳ ಹಳೆಯ ಅಡುಗೆ, ನಮ್ಮ ಅಜ್ಜಿ ಮಾಡಿರೋ ಅಡುಗೆ, ಅವಳದು ರೆಸಿಪಿ ಇದು. ಹೆಂಗ ಅನಿಸ್ತು ಅಂತ ಹೇಳ್ರಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಯಾವುದೇ ಪಲ್ಯ ಮಾಡ್ರಿ, ಅಡಿಗೆ ಮಾಡ್ರಿ, ಏನ ಮಾಡ್ರಿ, ಮೇಲೆ ಕೊತ್ತಂಬರಿ ಕೊಬ್ಬರಿ ಇತ್ತಂದ್ರೆ ಅದರದ್ದು ಲುಕ್ಕೇ ಚೇಂಜ್ ಆಗ್ತದ ನೋಡ್ರಿ. ಕಮೆಂಟ್ನಾಗ ಬರ್ರಿ ನಿಮಗೂ ಕೂಡ ಇಷ್ಟ ಆಯ್ತಾ ಅಂತ. ಮಾಡಿದ್ಮೇಲೆ ನನಗೆ ಹೇಳ್ರಿ. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ